ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸುವರ್ಣ ಸಂಭ್ರಮ. ಮಂಡಳಿ ಸ್ಥಾಪನೆಯಾಗಿ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರುವಂತಹ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದಂತಹ ಈಶ್ವರ್ ಖಂಡ್ರೆ, ಎಂಸಿ ಸುಧಾಕರ್, ಚಲುವರಾಯಸ್ವಾಮಿ, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ, ಮಂಡಳಿ ರಾಜ್ಯದ ಜನರ ಜೊತೆಗಿದೆ. ಪರಿಸರದ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ರಾಜ್ಯವ್ಯಾಪಿ ನಾವು ಕೆಲಸ ಮಾಡಬೇಕಾಗಿದೆ. ಪರಿಸರವಾದಿಗಳ ಸಾಧನೆ ಜನರಿಗೆ ತಿಳಿಸಬೇಕು ಅಂತ ಹೇಳಿದರು. ಅಲ್ಲದೆ ಇಂದಿರಾ ಗಾಂಧಿಯವರ ಕನಸಿನ ಕೂಸಿದು, ಆ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು, ಪರಿಸರ ಕಾಳಜಿಗೆ ಕೊಡುಗೆ ಕೊಟ್ಟವರನ್ನ ಗುರುತಿಸಿ ಇಂದಿರಾ ಪ್ರಿಯದರ್ಶಿನಿ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಿದ್ದೇವೆ ಅಂತ ಹೇಳಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಬೆಂಗಳೂರು 2030ರ ವೇಳೆಗೆ ಪ್ಲಾಸ್ಟಿಕ್ ಮುಕ್ತ ನಗರ ಆಗಬೇಕು. ಪರಿಸರ ಸಂರಕ್ಷಣೆ ನಮ್ಮ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಪ್ರಪ್ರಥಮ ಬಾರಿಗೆ ಜಲ ಕಾಯ್ದೆಯನ್ನ ಸನ್ಮಾನ್ಯ ಅಂದಿನ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಸ್ಥಾಪನೆ ಮಾಡಿದ ಉದ್ದೇಶದಿಂದಾಗಿ ನಮ್ಮ ಮಂಡಳಿ ಕೂಡ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಯಲ್ಲಿ ಕಾರ್ಯಾರಂಭ ಮಾಡೋದಕ್ಕೆ ಕಾರಣ ಆಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಇವತ್ತು ನಮ್ಮೆಲ್ಲರಲ್ಲಿ ಈ ಒಂದು ರಾಜ್ಯವ್ಯಾಪಿ ಜಾಗೃತಿ ಮತ್ತು ಮಂಡಳಿಗೆ ಒಂದು ಜವಾಬ್ದಾರಿಯನ್ನು ನೀಡೋದಕ್ಕೆ ಮುಖ್ಯಮಂತ್ರಿಗಳ ಅನುಮೋದನೆ ನೀಡಿದ ನಂತರ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿಗಳ ಆದೇಶವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮವನ್ನು ಜಿಲ್ಲಾವಾರು ಮಾಡಲಿಕ್ಕೆ ಪ್ರಮುಖವಾಗಿ ಕಾರಣೀಭೂತರಾದರು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಪರಿಸರದ ಅರಿವು ಮೂಡ್ತಕ್ಕಂಥ ವಿದ್ಯಾರ್ಥಿಗಳನ್ನ, ಯುವಕರನ್ನ ಈ ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ಅವ್ರನ್ನ ವಿನಿಯೋಗಿಸಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೂ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ವಿ. ಹಾಗೆ ಜಿಲ್ಲಾ ಮಟ್ಟದಲ್ಲಿ ಪರಿಸರ ಕಾಳಜಿಯಲ್ಲಿ ಸಾಧನೆಗೈದಂಥ ಪ್ರತಿ ಜಿಲ್ಲೆಯ ಮೂವರಿಗೆ ನಾವು ಆ ಜಿಲ್ಲಾಡಳಿತ ಗುರುತಿಸಿದಂಥ ಪರಿಸರವಾದಿಗಳಿಗೆ ನಾವು ಪ್ರಶಸ್ತಿಯನ್ನು ನೀಡಿದ್ದೇವೆ. ಹಾಗೆ ಆ ಪ್ರಶಸ್ತಿಯನ್ನು ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಅನ್ನೋ ಹೆಸರಿನಲ್ಲೇ ನಾವು ಕೊಟ್ಟಿರ್ತಕ್ಕಂಥದ್ದನ್ನ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ರಾಜ್ಯಾದ್ಯಂತ 25 ಜಿಲ್ಲೆಗಳಲ್ಲಿ 14 ಕಾರ್ಯಕ್ರಮಗಳಲ್ಲಿ ನಾವು ಈ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ. ಮಂಡಳಿ ರಚನೆಯಾಗಿ ಇವತ್ತಿಗೆ 51 ವರ್ಷಗಳು. ನರೇಂದ್ರ ಸ್ವಾಮಿಯವರು ಅಧ್ಯಕ್ಷರಾಗಿ 8 ತಿಂಗಳಾಯಿತು. ಅವರು ಬಹುಶಃ ಕಳೆದ ವರ್ಷನೇ ಅಧ್ಯಕ್ಷರಾಗಿದ್ದರೆ ಈ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಇವತ್ತು ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ. ಆ ಜನ್ಮದಿನದಂದೇ ನವೆಂಬರ್ 19, 1974 ಆ ದಿನನೇ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಯ್ದೆ ಜಾರಿಗೆ ಬಂತು. ಅದನ್ನೇ ಇವತ್ತು ಸುವರ್ಣ ಮಹೋತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇರ್ತಕ್ಕಂಥ. ಇವತ್ತು ನಮ್ಮ ಪರಿಸರ, ನೀರು, ಗಾಳಿ, ಬೆಳಕು ಇವು ಯಾರು ಕೂಡ ನಾವ್ಯಾರು ಇಲ್ಲದೆ ಹೋಗ್ಲಿ ಅದಿದ್ದೇ ಇರ್ತದೆ. ನೀರಿಗೂ ಬಣ್ಣ ಇಲ್ಲ, ಗಾಳಿಗೂ ಬಣ್ಣ ಇಲ್ಲ. ಮರಕ್ಕೆ ತಂದೆ ಆದಂಥ ಒಂದು ವೈಶಿಷ್ಟ್ಯವನ್ನು ಉಳ್ಕೊಂಡು ಬಂದಿದೆ. ಸೊ ಅದರಿಂದ ನಾವು ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಇದನ್ನಿಲ್ಲ ಅಂದರೆ ನಾವ್ಯಾರೋ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ನಿಯಮ ಇದೆಯಲ್ಲ, ಆ ನಿಯಮ ಯಾರಿಗೂ ಕೂಡ ತಪ್ಪುದಲ್ಲ. ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಗಾಳಿ ಯಾವಾಗ ಬೀಸಬೇಕು
ಆಷಾಢದ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ, ಬೇರೆ ಸಂದರ್ಭದಲ್ಲಿ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ, ಹಂಗೆಲ್ಲ ಕೂಡ ಅನೇಕ ಲೆಕ್ಕಾಚಾರ ಇದೆ. ಈ ನೀರು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತಂದರೆ, ಈಗ ನಾವೆಲ್ಲ ಹೊಳೆಗಳಲ್ಲಿ ಬಾವಿಗಳಲ್ಲಿ ನೀರು ಸೇರಿ ನಮ್ಮ ಮನೆಗಳಲ್ಲಿ ಕೊಡ್ತಾ ಇದ್ರು. ಈಗ ಒಂದು ಬಾಟ್ಲ ನೀರು 30 ರೂಪಾಯಿ 40 ರೂಪಾಯಿ ಆಗೋಗ್ಬಿಟ್ಟಿದೆ. ಅಂದರೆ ಪರಿಶುದ್ಧವಾದಂಥ ನೀರಿಲ್ಲ ಅಂದರೆ ನಾವ್ಯಾರೂ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ದೆಹಲಿಗೆ ಹೋಗಿದ್ದೆ. ಅಲ್ಲಿ ದೆಹಲಿಲಿ 3 ದಿನ ಇದ್ದೆ. ಅಲ್ಲಿ ನನ್ನ PA ಹೇಳ್ತಾ ಇದ್ದ, ಅದೇನೋ ಒಂದು ಹಾಕ್ಕೊಂಡಿದ್ದ ಎದೆಗೆ, ಏನೇ ಅಂತಂದರೆ ಏರ್ ಪ್ಯೂರಿಫೈಯರ್ ಅಂತಿದ್ದ. ಅದನ್ನು ಡೆಲ್ಲಿಲಿ ಬೆಂಗಳೂರಿಗೂ ದೆಹಲಿಗೂ ಲೆಕ್ಕ ಹಾಕೊಂಡ್ರೆ ಆ ಗಾಳಿಯಲ್ಲಿ ಒಂದಿನಕ್ಕೆ 14 ಸಿಗರೇಟ್ ಕುಡ್ದಂಗಂತೆ ಆ ದೆಹಲಿ ಗಾಳಿ ಕುಡಿದ್ರೆ 3 ತಿಂಗಳು. ಅಂಥ ಪರಿಸ್ಥಿತಿ ದೆಹಲಿಲಿದೆ. ಅಂದರೆ ನಾವು ಭಾಳ ಪುಣ್ಯವಂತರು. ನಾವು ದಕ್ಷಿಣ ಭಾರತದವರು ಈ ರೀತಿ ಪರಿಸರವನ್ನು ಕಾಪಾಡಿಕೊಂಡು ಬಂದಿದ್ದೀವಿ. ಇವತ್ತು ನರೇಂದ್ರ ಸ್ವಾಮಿಯವರು ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ಅವರಿಗೆ ನೇಮಕ ಮಾಡಿದೆ. ಅವರು ಮತ್ತು ನಮ್ಮ ಮಿತ್ರರಾದಂಥ ನಮ್ಮ ಈಶ್ವರ್ ಖಂಡ್ರೆ ಅವರ ಮುಖಂಡತ್ವದಲ್ಲಿ ಈ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಈ ಪರಿಸರ ಕಾಪಾಡಲಿಕ್ಕೆ ಭಾಳ ದೊಡ್ಡ ಪ್ರಯತ್ನ ಮಾಡ್ತಾರೆ. ನಾನು ಮುಖ್ಯಮಂತ್ರಿ ಹೇಳಿದ್ರು ಕೂಡ ಈ ನಮ್ಮ ಈಶ್ವರ್ ಖಂಡ್ರೆ ನಮ್ಮ ಮಾತು ಕೇಳಲ್ಲ. ಅಷ್ಟು ಕಠಿಣವಾಗಿ ಈ ಪರಿಸರ ಕಾಡನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಿನ ಜಾಸ್ತಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇದೆ. ಹಂಗೂ ಬೈತಾ ಇರ್ತೀವಿ ನಾವೆಲ್ಲ, ಸ್ವಲ್ಪ ಸಡ್ಲ ಬಿಡ ನಮಗೆ ಅಂತ ಕೇಳ್ತಾ ಇಲ್ಲ. ಹಂಗೆ ಈ ಕಾಡನ್ನು ಹಸಿರನ್ನ ರಕ್ಷಣೆ ಮಾಡಲಿಕ್ಕೆ